ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ನಾನು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಅದು ಏನಪ್ಪ ಅಂತಂದರೆ, ನಿಮ್ಗೆ ಇವಾಗೆಲ್ಲ ಗೊತ್ತು ನಾನು ರೆಗ್ಯುಲರಾಗಿ ಜಿಮ್ಗೆ ಹೋಗ್ತೀನಿ ಅಂತ. ಸೊ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ವಾಟ್ಸ್ ಇನ್ ಮೈ ಜಿಮ್ ಬ್ಯಾಗ್ ಅಂತ. ಇದು ಬೇಸಿಕ್ ಜಿಮ್ಗೆ ಹೋಗೋರು ಜಿಮ್ ಬ್ಯಾಗ್, ವೆಯ್ಟ್ ಲಾಸ್ಗೆ ಹೋಗ್ತಾರಲ್ಲ ಅವ್ರದ್ದು ಜಿಮ್ ಬ್ಯಾಗಲ್ಲಿ ಏನೆಲ್ಲ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ಫಸ್ಟ್ ನಾನು ಲೈಕ್ ಒಂದು ಶೂ ಕ್ಯಾರಿ ಮತ್ತು ಒಂದು ವಾಟರ್ ಬಾಟಲ್ ಕ್ಯಾರಿ ಮಾಡ್ತಾ ಇದ್ದೆ. ಬಟ್ ಹೋಗ್ತಾ 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 ಏನೆಲ್ಲ ನೀಡ್ಸ್ ಬೇಕು ಜಿಮ್ಗೆ ಅದೆಲ್ಲ ಇಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕೋಸ್ಕರ ನಂದು ಇವಾಗ ಇಷ್ಟು ದೊಡ್ಡ ಜಿಮ್ ಬ್ಯಾಗ್ ಇದೆ. ನೋಡೋಣ. ಇವಾಗಲೇ ಏನಕ್ಕೆ ವಿಡಿಯೋ ಮಾಡ್ತಾ ಇರೋದಂದರೆ, ಇನ್ನು 2 ಮಂತ್ಸ್ ನನಗೆ ಜಿಮ್ಗೆ ಹೋಗೋಕ್ಕಾಗಲ್ಲ, ನಾನು ಬ್ಲಾಕ್ ಮಾಡಿಸ್ಬೇಕು. ನಾನು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದ್ಸತಿ ನನ್ನ ಜಿಮ್ ಬ್ಯಾಗ್ ತೋರಿಸೋಣ, ಇವಾಗಿನ ಜಿಮ್ ಬ್ಯಾಗ್ ಹೇಗಿರುತ್ತೆ, ಆಮೇಲೆ ಆಫ್ಟರ್ 2 ಮಂತ್ಸ್ ಬಿಟ್ಟು ನನ್ನ ಜಿಮ್ ಬ್ಯಾಗಲ್ಲಿ ಏನೆಲ್ಲ ಇರುತ್ತೆ ಅಂತ ಅಲ್ಲಿ ಶೋ ಯು. ಓಕೆನಾ? ಇವಾಗದ್ದು ನಂದು ಬೇಸಿಕ್ ಜಿಮ್ ಬ್ಯಾಗಲ್ಲಿ ಏನಿರುತ್ತೆ ಬಂದು ನೋಡೋಣ. ಓಕೆನಾ? ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಂಗೆ ತುಂಬಾ ಮೋಟಿವೇಶನ್ ಆಗುತ್ತೆ ಹೊಸ ವಿಡಿಯೋ ಹಾಕೋಕ್ಕೆ. ಇನ್ನು ರೆಗ್ಯುಲರ್ ಆಗಿ ವಿಡಿಯೋ ಹಾಕ್ತಾನೆ ಇರ್ತೀನಿ, ನೋಡಿ ಸಪೋರ್ಟ್ ಮಾಡಿ ಆಯಿತಾ. ಫಸ್ಟು ರೆಕಾರ್ಡ್ ಆಗ್ತಾ ಇದ್ದೀನಿ. ಎಸ್, ಇಟ್ ಇಸ್ ರೆಕಾರ್ಡಿಂಗ್. ಫಸ್ಟಿಗೆ ನನ್ನ ಜಿಮ್ ಬ್ಯಾಗ್ ಇದು ನಾನು ಅಮೆಝಾನಲ್ಲಿ ತಗೊಂಡಿರೋದು. ತುಂಬ ಚೀಪ್ ಅನ್ಕೋತೀನಿ. ಇದು ಬಂದುಬಿಟ್ಟು ನಿಮಗೆ 350 ರುಪೀಸ್ ಸಿಗುತ್ತೆ. ಲೈಕ್ ಇದ್ರಲ್ಲಿ 2 ಕಲರ್ಸ್ ಇರುತ್ತೆ, ನೀವು ಯಾವುದನ್ನು ಬೇಕಾದ್ರೂ ಬೈ ಮಾಡ್ಕೋಬೋದು. ಇದು ಲೈಕ್ ತುಂಬಾ ಅಂದರೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಇದರ ಕಂಪಾರ್ಟ್ಮೆಂಟ್ಸು ಇದನ್ನು ಸ್ವಲ್ಪ ತುಂಬ ದೊಡ್ಡದಾಗಿದೆ. ಆಮೇಲೆ ನಿಮಗೆ ಇಯರ್ಫೋನ್ ಎಲ್ಲ ಇಡೋಕ್ಕೂ ಇಲ್ಲೆಲ್ಲ ಜಾಗ ಇದೆ, ಲೈಕ್ ಚಿಕ್ಕ ಥಿಂಗ್ಸ್ ಇಡೋಕ್ಕೂ ಇಲ್ಲಿ ಜಾಗ ಇದೆ ನಿಮಗೆ. ಆಮೇಲೆ ಶೂ ಇಡೋಕ್ಕೂ ನಿಮಗೆ ಇಲ್ಲಿ ಜಾಗ ಇದೆ, ಈ ರೀತಿ ಕಂಪಾರ್ಟ್ಮೆಂಟ್ಸ್ ಇದೆ. ಓಕೆನಾ? ಇದು ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ. ನಾನು ಇದರ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ನನಗೆ ಸಿಕ್ಕಿದ್ರೆ ನಿಮಗಿದು ಯೂಸ್ ಆಗ್ಬೋದು, ಯಾರಾದರೂ ತಗೊಳ್ಳೋರಿದ್ರೆ. ತುಂಬಾ ಸಸ್ತ. 350ನೋ 250ನೋ ನನಗೆ ಅಷ್ಟು ನೆನಪಿಲ್ಲ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಚೆಕ್ ಮಾಡಿ. ತುಂಬ ಚೆನ್ನಾಗಿದೆ. ಫಸ್ಟಿಗೆ ಎಲ್ಲರೂ ಕ್ಯಾರಿ ಮಾಡೋದು ವಾಟರ್ ಬಾಟಲ್ ಅಲ್ವಾ. ನಾನು ದಿನ ನನ್ನ ಜಿಮ್ಗೆ ನಾನು ಇದೇ ವಾಟರ್ ಬಾಟ್ಲು ಕ್ಯಾರಿ ಮಾಡೋದು. ಇದು ಆಲ್ಮೋಸ್ಟ್ ಒಂದು 2 ಲೀಟ್ರ್ ವಾಟರ್ ಬಾಟ್ಲು. ಇದಕ್ಕೆ ನಾನು ಚಿಯಾ ಸೀಡ್ಸ್ ಹಾಕ್ಬಿಟ್ಟು ನಾನು ಕ್ಯಾರಿ ಮಾಡ್ತೀನಿ. ನಿಮ್ಗೆ ಇದರಲ್ಲಿ ಇವಾಗಲೂ ಕಾಣ್ಬೋದು ಚಿಯಾ ಸೀಡ್ಸ್ ಹಾಕಿದ್ದೀನಿ. ಇವತ್ತು ಜಿಮ್ ಇಲ್ಲ, ನನಗೆ ಸಂಡೇ ಇವತ್ತು ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ನಾನು. ಆದ್ರೂ ನಾನು ಇದರಲ್ಲಿ ಹಾಕಿದ್ದೀನಿ ನೋಡಿ. ದಿನ ನಾನು 4 ಲೀಟರ್ ವಾಟರ್ ಕುಡಿತೀನಿ. ಇದೊಂದು 2 ಲೀಟ್ರ್. ಇನ್ನೊಂದು ಮನೆಯಲ್ಲಿ ಸೇಮ್ ಬಾಟಲ್ ಇದೆ, ಒಟ್ಟಿಗೆ 4 ಲೀಟರ್ ವಾಟರ್ ನಾನು ಇಂಟೇಕ್ ಮಾಡ್ತೀನಿ. ಇದೊಂದು ಜಿಮ್ ವಾಟರ್ ಬಾಟ್ಲು. ಇದು ಮೇನ್ ಜಿಮ್ಮಿಗೆ ಬೇಕೇ ಬೇಕು ನಿಮಗೆ. ಆಮೇಲೆ ಇವಾಗ ಜಿಮ್ ಓಪನ್ ಮಾಡೋಣ ಬ್ಯಾಗ್. ಆಮೇಲೆ ಓಕೆ, ಟವಲ್. ಸ್ವೆಟ್ ಆದಾಗ ಆಮೇಲೆ ನಿಮಗೆ ವೇಟ್ಸ್ ಮಾಡಿದಾಗೆಲ್ಲ ಈ ಟವಲ್ಸು ತುಂಬ ಯೂಸ್ಫುಲ್ ಆಗುತ್ತೆ. ಇವಾಗ ನಾವು ಬೆಂಚಿಗೆ ಹಾಕ್ಕೊಳ್ಳೋಕ್ಕೆ, ಆಮೇಲೆ ಕೂರ್ಬೇಕಾದ್ರೆ ಹಾಕ್ಕೊಳ್ಳೋಕ್ಕೆ ಈ ಟವಲ್ ಯೂಸ್ ಆಗುತ್ತೆ. ಇದೆಲ್ಲ ನಿಮಗೆ ಡಕೋತ್ಲಾನಲ್ಲಿ 99 ರುಪೀಸಿಗೆ ಸಿಗುತ್ತೆ, ಬೈ ಮಾಡ್ಬೋದು. ಕಲರ್ ಇರುತ್ತೆ, ತುಂಬ ಸಾಫ್ಟ್ ಆಗಿರುತ್ತೆ. ಮುಖ ನಿಮಗೆ ಒರೆಸ್ಕೋಬೋದು. ಚೆನ್ನಾಗಿದೆಯಾ? ಇದು ಮೇನ್ ಬೇಕೇ ಬೇಕು. ಇದು ನನ್ನ ಬ್ಯಾಗಲ್ಲಿ ಎಲ್ಲ ಕಲರ್ ಇರುತ್ತೆ. ದಿನ ವಾಶಿಗೆ ಹಾಕ್ತೀನಲ್ಲ, ಸೊ ಇದು ನಾನು ನಾಳೆಗಂತ ಬ್ಯಾಗ್ ರೆಡಿ ಮಾಡಿರೋದು. ಸೊ ಟವಲ್. ಆಮೇಲೆ ನಾನು ಎರಡೆರಡು ಇಯರ್ಫೋನು ಯೂಸ್ ಮಾಡ್ತೀನಿ. ಒಂದು ಇಯರ್ಫೋನು, ಒಂದು ಹೆಡ್ಫೋನು. ಇದು ಇಯರ್ಫೋನ್ ಯಾಕಪ್ಪ ಅಂತಂದರೆ, ನಾನು ಥ್ರೆಡ್ಮಿಲ್ ಮಾಡಬೇಕಾದ್ರೆ ನಾನು ಇದು ಯೂಸ್ ಮಾಡ್ತೀನಿ ಆಯಿತಾ. ಕಟ್ ಆಗ್ಬಿಟ್ಟು ಬಿಡಿಸ್ಕೊಂಡು, ಇದು ಥ್ರೆಡ್ಮಿಲ್ ಮಾಡಬೇಕಾದ್ರೆ ನಾನು ಯೂಸ್ ಮಾಡೋದು. ಬಿಕಾಸ್ ಥ್ರೆಡ್ಮಿಲ್ ಮಾಡಬೇಕು ಇದು ಯೂಸ್ ಮಾಡ್ಬೋದು. ಇದು ಜಾಸ್ತಿ ಹೊತ್ತು ಹಾಕ್ಕೊಂಡ್ರೆ ಲೈಕ್ ತುಂಬ ಕಿವಿ ನೋವು ಬರುತ್ತೆ. ರೆಡಿ? ಇದು ಜಾಸ್ತಿ ಹೊತ್ತು ಹಾಕೊಂಡ್ರೆ ತುಂಬ ಕಿವಿ ನೋವು ಬರುತ್ತೆ. ಸೊ ನಾನು ಥ್ರೆಡ್ಮಿಲ್ ಒಂದು 20 ಮಿನಿಟ್ಸ್ ಮಾಡ್ತೀನಲ್ಲ, ಆವಾಗ ಇದನ್ನು ಯೂಸ್ ಮಾಡ್ಕೊಂಡ್ಬಿಡ್ತೀನಿ. ಆರಾಮ್ಸೆ ಥ್ರೆಡ್ಮಿಲ್ಗೆ ಇದು ಹೆಡ್ಫೋನು ಹಾಕೋಬೋದು, ಅದಕ್ಕೆ ಇಯರ್ಫೋನ್ ಹಾಕೋಬೋದು. ಅದಕ್ಕೆ ಥ್ರೆಡ್ಮಿಲ್ಗೆ ಈ ಇಯರ್ಫೋನ್ ಯೂಸ್ ಮಾಡ್ತೀನಿ. ಓಕೆನಾ? ಆಮೇಲೆ ವರ್ಕೌಟ್ ಮಾಡಬೇಕಾದ್ರೆ, ವೇಟ್ಸ್ ಮಾಡಬೇಕಾದ್ರೆ, ಕಾರ್ಡಿಯೋ ಮಾಡಬೇಕಾದ್ರೆ ನಾನು ಇದು ಯೂಸ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು 2 ಹೆಡ್ಫೋನ್ನ ಕ್ಯಾರಿ ಮಾಡ್ತೀನಿ. ಇದೊಂದು ಲೈಕ್ ಕೈ ಒರೆಸ್ಕೊಳ್ಳೋಕ್ಕೆ ಏನಕ್ಕಾದರೂ. ಇನ್ನೊಂದು ಟವಲ್ ಕ್ಯಾರಿ ಮಾಡ್ತೀನಿ, ಚಿಕ್ಕದಿದು. ಆಮೇಲೆ ಹ್ಯಾಂಡ್ ಗ್ಲೌಸ್ ಇನ್ನೊಂದಿಲ್ಲಪ್ಪ.
ವೇಟ್ಸ್ ಮಾಡಬೇಕಾದ್ರೆ ಹ್ಯಾಂಡ್ ಗ್ಲೌಸು 2. ಓಕೆನಾ. ಆಮೇಲೆ ಕ್ಯಾಪು, ಬಿಸಿಲಿಗೆ ಬೇಕಾದರೆ ಕ್ಯಾಪು. ಲೈಕ್ ಕೆಲವೊಂದು ಸರ್ತಿ ವೇಟ್ಸ್ ಮಾಡಬೇಕಾದ್ರೆ ಸ್ವಲ್ಪ ಸ್ಟೈಲಿಶ್ ಆಗಿ ಕಾಣಿಸ್ಬೇಕಾದ್ರೆ ಕ್ಯಾಪ್ ಹಾಕೊಂಡು ಮಾಡಿಕೊಂಡ್ರೆ ಸ್ವಲ್ಪ ನಿಮಗೂ ಖುಷಿ ಖುಷಿ ಆಗುತ್ತೆ. ಔಟ್ಫಿಟ್ ಮ್ಯಾಚ್ ಆಗುವಾಗೆ ಲೈಕ್ ಚೆನ್ನಾಗಿ ಕಾಣಿಸ್ಬೇಕಾದ್ರೆ ಇದು ನೀವು ಹ್ಯಾಟ್ ಹಾಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ. ಕೆಲವು ಸತಿ ಹಾಕ್ಕೋತೀನಿ, ಕೆಲವು ಸತಿ ಹಾಕೊಳ್ಳಲ್ಲ. ಸೊ ಅದಕ್ಕೆ ಇದೊಂದು ಕ್ಯಾರಿ ಮಾಡ್ತೀನಿ. ಆಮೇಲೆ ಮೇನ್ ಇಂಪಾರ್ಟೆಂಟ್ ಆಫ್ಟರ್ 30 ಇದು ನೀ ಪ್ಯಾಡು ತುಂಬ ಯೂಸ್ಫುಲ್ ಆಗುತ್ತೆ ಆಯಿತಾ. ನೀವು ರನ್ ಮಾಡಬೇಕಾದ್ರೆ, ವೇಟ್ ಎತ್ತಬೇಕಾದ್ರೆ ಇದು ನೀ ಪ್ಯಾಡು ಹಾಕೊಳ್ಳೇಬೇಕು, ಇಲ್ಲದ್ರೆ ನಿಮಗೆ ನೀ ತುಂಬ ಪೇನ್ ಬರುತ್ತೆ. ಇದೊಂದು ಕ್ಯಾರಿ ಮಾಡ್ತೀನಿ. ಆಮೇಲೆ ಏನಾದರೂ ಮೈಕೈ ನೋವು ಬಂದರೆ, ಜಿಮ್ ಮಾಡಬೇಕಾದ್ರೆ ಸ್ವಲ್ಪ ಸ್ಪ್ರೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಲ್ಲ, ಅದಕ್ಕೆ ಇದು ಫಸ್ಟೆಲ್ಲ ಇದೆಲ್ಲ ನಂಗೆ ಗೊತ್ತಿದ್ದಿಲ್ಲ ಜಿಮ್ ಬ್ಯಾಗಲ್ಲಿ ಇಟ್ಕೋಬೇಕಂತ. ಆಮೇಲೆ ಇವಾಗ ಜಾಸ್ತಿ ವೇಟ್ ಟ್ರೈನಿಂಗ್ ಮಾಡ್ತಾ ಇರೋದ್ರಿಂದ ಇದು ನನಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸ್ವಲ್ಪ ನೋವಾದರೆ ಸ್ಪ್ರೇ ಮಾಡ್ಕೊಂಡ್ಬಿಡೋದು, ಸ್ವಲ್ಪ ನೋವು ಕಮ್ಮಿ ಆಗುತ್ತೆ. ಇದು ಸ್ವಿಂಗಮ್ ನಾನು ಕ್ಯಾರಿ ಮಾಡ್ತೀನಿ, ಬಿಕಾಸ್ ನನಗೆ ಥ್ರೆಡ್ಮಿಲ್ ಮಾಡಬೇಕಾದ್ರೆ ನಾನು ಸ್ವಲ್ಪ ನಿಮಗೆ ಲೋ ಬಿ ಪಿ ಏನಾದಿದ್ರೆ ಇದು ಸ್ವೀಟ್ ಸ್ವಲ್ಪ ಇರುತ್ತಲ್ಲ, ಸೊ ಅದು ಬ್ಯಾಲೆನ್ಸ್ ಆಗಿಬಿಡುತ್ತೆ. ನನಗೆ ಸ್ವಲ್ಪ ಲೋ ಬಿ ಪಿ ಇರೋದ್ರಿಂದ ನಾನು ಒಂದು ಒಂದೆರಡು ಸ್ವಿಂಗಮ್ನ ಬಾಯಿಗೆ ಹಾಕ್ಕೊಂಡು ಒಂದು 2 hours ಮ್ಯಾನೇಜ್ ಮಾಡ್ಕೋತೀನಿ, ಬಾಯಲ್ಲೇ ಹಿಡಿದು ಕಚ್ಚಿ. ಹಾಗೆ ನಮ್ಮ ಮೌತಿಗೂ ಸ್ವಲ್ಪ ಎಕ್ಸಸೈಸ್ ಆಗುತ್ತೆ ಅಂತ ಇದೊಂದು ಕ್ಯಾರಿ ಮಾಡ್ತೀನಿ. ಇದು ಸನ್ ಗ್ಲಾಸ್ ನಂದು, ಬಿಕಾಸ್ ನಾನು ಟ್ರಾವೆಲ್ ಮಾಡಬೇಕಾದ್ರೆ ಹಾಕೋತೀನಿ, ಅದಕ್ಕೆ ಜಿಮ್ ಬ್ಯಾಗಲ್ಲಿ ಒಂದು ಇಟ್ಕೊಂಡಿದ್ದೀನಿ. ಇದು ಲೆನ್ಸ್ ಕಾರ್ಟ್ ಹಾಕೊಂಡು ತೋರಿಸ್ಬಾರ್ದು. ತುಂಬ ದಿನ ಆಯಿತು ನಾನು ಸನ್ ಗ್ಲಾಸ್ ಹಾಕೋಲ್ಲ. ಓಕೆನಾ, ಇದೊಂದು ಇಟ್ಬಿಡೋಣ. ಇದು ನಾನು ಇಟ್ಕೊಂಡಿರೋದು ಬಿಕಾಸ್ ನನಗೆ ಸಣ್ಣ ತುಂಬ ಹೆವಿ ಆದಾಗ ಕಣ್ಣು ಉರಿ ಬರುತ್ತದೆ. ನೆಕ್ಸ್ಟ್ ಇದು ನಾನು ಟಿಫನ್ ಬಾಕ್ಸ್ ಕ್ಯಾರಿ ಮಾಡ್ತೀನಿ. ಆವಾಗ ನನಗೆ ತಿನ್ನೋಕ್ಕೆ ಒಂದು ಸ್ಪೂನು, ಒಂದು ಫೋರ್ಕು, ಫ್ರೂಟ್ಸ್ ತಿನ್ನೋಕ್ಕೆ, ಆಮೇಲೆ ಏನಾದರೂ ಫುಡ್ ತೊಗೊಂಡು ಹೋಗ್ತೀನಲ್ಲ ಅದು ತಿನ್ನೋಕ್ಕೆ. ಆಮೇಲೆ ಇದು ಆ್ಯಂಕಲ್ ಬೆಲ್ಟ್, ಇದು ನಾನು ವೇಟ್ಸ್ ಎಲ್ಲ ಕಾಲಿಗೆ ಹಾಕೊಂಡು ಮಾಡ್ತೀನಲ್ಲ ಆವಾಗ ಹಾಕೊಳ್ಳೋಕ್ಕೆ. ಇದು ಆ್ಯಂಕಲ್ಲಿಗೆ, ನಮ್ಮ ಕಾಲು ಆ್ಯಂಕಲ್ಲಿಗೆ ಇದು ವೇಟ್ ಫಿಕ್ಸ್ ಮಾಡೋಕ್ಕೆ ಇದೆಲ್ಲ ಬೇಕಾಗುತ್ತೆ ವೇಟ್ಸ್ ಜಾಸ್ತಿ ಮಾಡಬೇಕಾದ್ರೆ. ಆಮೇಲೆ ಹ್ಯಾಂಡ್ ಗ್ಲೌಸು, ಇದನ್ನು ಸನ್ ಪ್ರೊಟೆಕ್ಷನ್ಗೆ ಹಾಕೊಳ್ಳೋದು. ನೀವು 2 ವೀಲರ್ ಓಡಿಸ್ಬೇಕಾದ್ರೂ ಹಾಕೋಬೋದು. ಜಿಮ್ಮಲ್ಲೂ ಸ್ವಲ್ಪ ಸ್ಟೈಲಿಶ್ಟಾಗಿ ಕಾಣಿಸ್ಬೇಕಾದ್ರೆ ಯು ಕ್ಯಾನ್ ವೇರ್ ದಿಸ್. ಅಷ್ಟೇ, ಇವಾಗ ಇದರಲ್ಲಿ ಇಷ್ಟೇ. ಇದು ಹ್ಯಾಂಡ್ ಗ್ಲೌಸ್, ಅದು ಇಲ್ಲಿಂದ ಎಲ್ಲಿ ತನಕ ಬರುತ್ತೆ. ಆಮೇಲೆ ಮೇಯ್ನಾಗಿ ಜಿಮ್ಮಿಗೆ ನಾವು ಶೂ ಮನೆಯಿಂದನೇ ಹಾಕೊಂಡು ಹೋದರೆ ನಮ್ಮ ಜಿಮ್ ಎಲ್ಲ ಫುಲ್ ಡರ್ಟಿ ಆಗುತ್ತಲ್ಲ, ಅದಕ್ಕೆ ಎಲ್ಲರೂ ಇವಾಗ ಎಲ್ಲ ಜಿಮ್ಮಲ್ಲೂ ಕಂಪಲ್ಸರಿ ಮಾಡಿದ್ದಾರೆ ಶೂನ ಬಂದುಬಿಟ್ಟು ನಾವು ಜಿಮ್ಮಲ್ಲೇ ಹಾಕ್ಕೋಬೇಕು ಅಂತ. ಸೊ ನಾನು ಇಲ್ಲಿ ನನ್ನ ಜಿಮ್ ಶೂ ಇಟ್ಕೊಡ್ತೀನಿ. ಯಾವ ಕಲರ್, ಅದಕ್ಕೆ ಸಾಕ್ಸು, ಒಂದು ಎಕ್ಸ್ಟ್ರಾ ಸಾಕ್ಸು ಇಟ್ಕೊಂಡ್ಬಿಡ್ತೇನೆ. ಇದು ನಾನು ಡೆಕಾಥ್ಲಾನ್ ತಗೊಂಡಿರೋದು, ಒಂದು 3 ಪೇರ್ ಇದೆ. ಯಾವ್ದು ಮ್ಯಾಚ್ ಆಗುತ್ತೋ ಆ ಡ್ರೆಸ್ಸಿಗೆ ಅದು ಹಾಕ್ಕೊಡ್ತೀನಿ. ಇದು ನನಗೆ ತುಂಬ ರೆಗ್ಯುಲರ್ ಆಗಿ ಇದೇ ಯೂಸ್ ಮಾಡೋದು ನಾನು. ಇದು ನಾನು ಜಾಸ್ತಿ ರನ್ ಮಾಡ್ತೀನಲ್ಲ ಅದಕ್ಕೋಸ್ಕರ ಇದು. ಆಮೇಲೆ ಒಂದು ಎಕ್ಸ್ಟ್ರಾ ಪೇರ್ ಸಾಕ್ಸ್ ಇಟ್ಕೊತೀನಿ. ಸ್ಮೆಲ್ ಏನಾದರೂ ಬಂದರೆ ನಾವು ಹಾಕೋಬೋದು, ಹೊಸತಾಗಿ ವಾಶ್ ಮಾಡಿದ್ದು ಒಂದು ಎಕ್ಸ್ಟ್ರಾ ಇಟ್ಕೊಂಡ್ರೆ ಏನು ತೊಂದರೆ ಇಲ್ಲಲ್ಲ, ಅದೊಂದು ಇಟ್ಕೊಂಡ್ಬಿಡ್ತೀನಿ ಎಕ್ಸ್ಟ್ರಾ ಪೇರ್ ಸಾಕ್ಸ್ ಇಟ್ಕೊಂಡ್ಬಿಡೋಣ, ರೀಜಾಯಿನ್ ಮಾಡಿಬಿಡೋಣ ಎಲ್ಲ. ಅದೊಂದು ಒಂದು ಡೈರಿ ಇಟ್ಕೊತೀನಿ, ಏನಾದರೂ ನನಗೆ ಏನಾದರೂ ನೆನಪು ಬಂದರೆ ಎಲ್ಲ ಬರೆದಿಟ್ಕೊಳ್ಬೋದು ಸ್ಪಾಟಲ್ಲಿ ಅಂತ. ಸುಮಾರು ಬರೆದಿದ್ದೀನಿ, ಎಷ್ಟೊಂದು ಸ್ಕ್ರಿಪ್ಟ್ ಬರೆದಿಟ್ಟಿದ್ದೀನಿ ವಿಡಿಯೋ ಮಾಡಬೇಕು ಅಂತ. ಅದೊಂದು ಯಾವ ಬ್ಯಾಗಲ್ಲಿ ಹೋದ್ರೂ ಇದೊಂದು ಡೈರಿ ನಾನು ಇಟ್ಕೊತೀನಿ. ನೆನಪು ಬಂದಾಗಲೆಲ್ಲ ಬರೆದ್ಬಿಡೋದು. ಚಿಕ್ಕಿ ಆಯಿತಾ, ಬಿಕಾಸ್ ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ನನಗೆ ಪ್ರೋಟೀನ್ ಸೋರ್ಸ್ ತುಂಬ ಕಮ್ಮಿ ಇದೆ. ಸೊ ನನಗೆ ಇವಾಗ ನಾನು ಏನಾದರೂ ಮನೆಯಿಂದ ಬ್ರೇಕ್ಫಾಸ್ಟ್ ನಾನು 12 ಗಂಟೆಗೆ ತಿನ್ನೋದಲ್ಲ, ಬ್ರೇಕ್ಫಾಸ್ಟ್ ಏನಾದರೂ ನನಗೆ ಲೇಟ್ ಆದರೆ ನಾನು ಈ ಚಿಕ್ಕಿನ ಫಸ್ಟ್ ಮೀಲಾಗಿ ಇದೇ ತಗೊಳ್ಳೋದು, ವಾಟರ್ ತುಂಬ ಇಂಟೇಕ್ ಮಾಡಿಕೊಂಡು. ಇದು ಕಡಲೆ ಬೀಜ ಬಂದುಬಿಟ್ಟು ವೆಜಿಟೇರಿಯನ್ ಅವರಿಗೆ ಒಳ್ಳೆ ಪ್ರೋಟೀನ್ ಸೋರ್ಸು. ಸೊ ಇದನ್ನು ಒಂದು ಯಾವಾಗಲೂ ನನ್ನ ಬ್ಯಾಗಲ್ಲಿ ಚಿಕ್ಕಿ ಇದ್ದೇ ಇರುತ್ತೆ. ಅಷ್ಟೇ ನನ್ನ ಜಿಮ್ ಬ್ಯಾಗಲ್ಲಿರುತ್ತೆ.
ಎಷ್ಟು ನಾನು ನನ್ನ ಜಿಮ್ ಬ್ಯಾಗಲ್ಲಿ ಕ್ಯಾರಿ ಮಾಡ್ತೀನಿ. ಎಲ್ಲರೂ ಬೇಸಿಕ್ ಆಗಿ ತುಂಬ ಜಿಮ್ಮು ಟ್ರೈನರ್ಸ್ ಅವರೆಲ್ಲ ಬ್ಯಾಗಲ್ಲಿ ಪ್ರೋಟೀನ್ ಪೌಡರು, ಪ್ರೋಟೀನ್ ಶೇಕ್ ಎಲ್ಲ ಇರುತ್ತೆ. ಬಟ್ ನಾನು ಪ್ರೋಟೀನ್ ಪೌಡರ್ ಯೂಸ್ ಮಾಡಿದ್ದೀನಿ, ಯಾಕೋ ನಂಗೆ ಅದು ಇಷ್ಟ ಆಗಿಲ್ಲ. ಆಮೇಲೆ ತುಂಬ ರಿಸರ್ಚ್, ಒಳ್ಳೇದು ಅದು ಪ್ರೋಟೀನ್, ತುಂಬ ಬಾಡಿಗೆ ನಾವು ಎಷ್ಟು ವರ್ಕೌಟ್ ಮಾಡ್ತೀವಿ ನೋಡಿ ಅಷ್ಟು ಪ್ರೋಟೀನ್ ನಮ್ಮ ಬಾಡಿಗೆ ತುಂಬಾ ಒಳ್ಳೇದು. ಬಟ್ ನನಗೆ ಯಾಕೋ ಪ್ರೋಟೀನ್ ತೊಗೊಳಕ್ಕೆ ಇಷ್ಟ ಇಲ್ಲ. ಸೊ ಮನೆಯಲ್ಲೇ ನಾನು ಪನ್ನೀರು, ಸೋಯಾ ಹಿಂಗೋ ಮ್ಯಾನೇಜ್ ಮಾಡ್ತೀನಿ. ಪೌಡರ್ ಬೇಡ ಅಂತ, ಸೈಡ್ ಎಫೆಕ್ಟ್ ಏನಾದರೂ ಇದ್ದರೆ ಅಂತ ನನಗೆ ಹೆದರಿಕೆ. ಅದು ಮಿತ್ ಅನ್ಕೋತೀನಿ, ಬಟ್ ಇಲ್ಲ, ತುಂಬ ಜನ ತಗೋತಾರೆ, ಒಳ್ಳೆಯದು. ಬಟ್ ನನಗೆ ಇಷ್ಟ ಅಲ್ಲ, ಅದಕ್ಕೋಸ್ಕರ ನಾನು ಪ್ರೋಟೀನ್ ಪೌಡರ್ ತಗೊಳ್ಳಲ್ಲ. ಇದಾಗಿತ್ತು ನನ್ನ ವಾಟ್ಸ್ ಇನ್ ಮೈ ಜಿಮ್ ಬ್ಯಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್. ಲಾಟ್ಸ್ ಆಫ್ ಲವ್.